ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಈಗ ಕಾಫಿ ಉದುರ್ತಾ ಇರೋದ್ರಿಂದ ಇವರು NDRF ಮತ್ತು SDRF, ಈಗ ಅದಕ್ಕೆ ನಾವು ಜಿಲ್ಲಾಧಿಕಾರಿಯನ್ನು ಮೀಟ್ ಮಾಡ್ತಾ ಇದ್ವಿ. NDRF ಮತ್ತು SDRFನವರು ಈಗ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಮತ್ತು ಕಾಫಿ ಮಂಡಳಿಯವರು ಜಂಟಿಯಾಗಿ ತೋಟಗಳನ್ನು ಸಮೀಕ್ಷೆ ಮಾಡಿ ಕಾಫಿ ಉದುರೋಂಥದ್ದನ್ನ ಅವರು ಎಷ್ಟು ಉದುರಿದೆ ಅಂತೇಳಿ, ಈಗ ಆಲ್ಮೋಸ್ಟ್ ಆಗಲೇ 25 to 30% ಮೇಲೆ ಡ್ರಾಪ್ ಆಗಿದೆ. ಇನ್ನೂ 2 ತಿಂಗಳು ಮಳೆ ಇದೆ ಅಂತೇಳಿ ಮುನ್ಸೂಚನೆ ಇದೆ ನನಗೆ. ಹಾಗಾಗಿ ಅವರು ಕಾಫಿ ತೋಟಗಳನ್ನು ಇಮ್ಮಿಡಿಯೇಟಾಗಿ ಸರ್ವೆ ಮಾಡೋ ಮುಖಾಂತರ ಯಾರು ಈ 3 ನಮ್ಮ ಹಾರ್ಟಿಕಲ್ಚರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಕಾಫಿ ಮಂಡಳಿ ಇರ್ಬೋದು, 3 ಜಂಟಿಯಾಗಿ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮಗೆ ಕಾಫಿ, ಮೆಣಸು ಮತ್ತು ಅಡಿಕೆ ಎಷ್ಟು ಡ್ರಾಪ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇದ್ರ ಮೇಲೆ ಒಂದು NDRFಯಿಂದ ಮತ್ತು SDRFಯಿಂದ ನಮಗೆ ಒಳ್ಳೆ ಸೂಕ್ತ ಪರಿಹಾರ ಕೊಡಬೇಕು ಬೆಳೆಗಾರರಿಗೆ. ಅದೇ ರೀತಿ ನಾವು ಈಗ ಚಿಕ್ಕಮಗಳೂರು ಬೆಳೆಗಾರ ಸಂಘ ಗ್ರಾಮ ಪಂಚಾಯತಿ ಲೆವೆಲಿಂದ ನಾವು ಸಣ್ಣ ಬೆಳೆಗಾರರನ್ನು ಒಳಗೊಂಡಂತೆ ಗ್ರಾಮ ಪಂಚಾಯತಿ ಲೆವೆಲಿಂದ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಈಗ ಅದಕ್ಕೆ ನಿಮ್ಮೆಲ್ಲ ಕೋಆಪರೇಷನ್ ಅತ್ಯಗತ್ಯ. ಹಾಗೆ ಬೆಳೆಗಾರರು ಸಮೇತ ನಮಗೆ ಈ ನಮ್ಮ ಒಂದು ಸಂಘಕ್ಕೆ ತುಂಬ ಬೆಂಬಲ ನೀಡಿ ಅವರು ಮೆಂಬರ್ಶಿಪ್ ಆಗಿ ಅವರು ನಮಗೆ ಸಹಕಾರ ನೀಡಬೇಕು ಅಂತೇಳಿ ಈ ಮೂಲಕ ತಮ್ಮ ಮೂಲಕ ಬೆಳೆಗಾರರನ್ನು ಸಮೇತ ಕಳ್ಕೊಂತೀವಿ. ಹಾಗೆ ಮುಂದಿಂದು ನಮ್ಮ ಉಪಾಧ್ಯಕ್ಷರು ಕಾಡು ಪ್ರಾಣಿಗಳ ಬಗ್ಗೆ ಹೇಳ್ತಾರೆ. ನಮಸ್ಕಾರ ಎಲ್ಲ ಪತ್ರಿಕಾ ಮಿತ್ರರಿಗೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಜಿಲ್ಲಾ ಬೆಳೆಗಾರರ ಸಂಘ ಸ್ಥಾಪಕ ಆಗಿದೆ. ಅದಕ್ಕೆ ತಮ್ಮ ಸಹಕಾರವನ್ನು ನಾನು ಕೊಡ್ತೀನಿ. ಜೊತೆಗೆ ಹಿಂದೆನೂ ನೀವು ನಮಗೆ ಬೆಳೆಗಾರರಿಗೆ ಅನೇಕ ಸಮಸ್ಯೆಗಳು ಬಂದಾಗ ಪತ್ರಿಕೆಯಲ್ಲಿ, ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಿಕ್ ಮೀಡಿಯಾದಲ್ಲಿ ಪಬ್ಲಿಕ್ ಆಗಿರೋದ್ರಿಂದ ಹಲವಾರು ಸಮಸ್ಯೆಗಳಲ್ಲಿ ನಾವು ಗೆದ್ದು ಬರಲಿಕ್ಕೆ ನಿಮ್ಮ ಸಹಕಾರ ಆಗಿರೋದನ್ನು ನಾನು ಸ್ಮರಿಸ್ತೇನೆ. ಯಾಕೆ ಕಸ್ತೂರಿ ರಂಗನ್ ವರದಿ ಇರ್ಬೋದು, ಮತ್ತು ನಮಗೆ ಈ ಸರ್ಫೆಕ್ಸಿ ಆ್ಯಕ್ಟ್ ನಮ್ಗೆ ಗೊತ್ತಿದೆ. ರೈತರು ಸಾಲ ತಗೊಂಡು ಸುಮಾರು 6 ವರ್ಷದಿಂದ ಸತತವಾಗಿ ಅತಿವೃಷ್ಟಿ, ಅನಾವೃಷ್ಟಿಗಳಲ್ಲಿ ಸಿಕ್ಕಾಕೊಂಡು ಕೆಲವು ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ, ಕೆಲವ್ರದ್ದೆಲ್ಲ ಬ್ಯಾಂಕಲ್ಲಿ ಸಾಲ ಮಾಡಿ, ಕೆಲವು ಅಂದರೆ ನಾನು ನೇರವಾಗಿ ಹೇಳ್ತೀನಿ ಕೆನರಾ ಬ್ಯಾಂಕ್ ಎಸ್ಪೆಷಲಿ ನಿಮ್ಮ ಒಂದು ಎಲ್ಲ ಮಾಧ್ಯಮದ ಇದರಿಂದ ಆಗಿರೋದ್ರಿಂದ ಬೇರೆ ಬ್ಯಾಂಕ್ನವರೆಲ್ಲ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ OTS ಮಾಡ್ತಿದ್ದಾರೆ. ಕೆನರಾ ಬ್ಯಾಂಕ್ ಮಾತ್ರ ಉಡಾಪೆ ವರ್ತನೆ ತೋರಿಸಿ ಈಗಾಗಲೇ ತುಂಬ ಜನದ್ದು ಜಾಗನೂ ಹರಾಜು ಮಾಡಿದ್ದಾರೆ. ಆನ್ಲೈನ್ ಹರಾಜು, ಈ ಹರಾಜು ಅಂದರೆ ನೀವು ಇಲ್ಲಿ ಹರಾಜು ಅಂತ ಇವರು ಇದು ಮಾಡಿಬಿಟ್ರೆ ಬಾಂಬೆಲಿ ಕೂತ್ಕೊಂಡು, ಡೆಲ್ಲಿಲಿ ಕೂತ್ಕೊಂಡು, ದುಬೈ ಕೂತ್ಕೊಂಡು ಸಹ ಅಲ್ಲೇ ಆನ್ಲೈನಲ್ಲಿ ಹರಾಜು ಮಾಡುವಂಥ ಒಂದು ಧೋರಣೆ ಸ್ಟಾರ್ಟ್ ಆಗಿ ಅದರಲ್ಲಿ ತುಂಬ ಬೆಳೆಗಾರರು ಪ್ರಾಬ್ಲಮ್ ಇದೆ. ಅದ್ರ ಬಗ್ಗೆಯೂ ನಮ್ಮ ಬೆಳೆಗಾರ ಸಂಘ, ಕರ್ನಾಟಕ ಬೆಳೆಗಾರರ ಒಕ್ಕೂಟ ಮತ್ತು ಈಗ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಸಂಘಟನೆಗಳು ನಿರಂತರವಾಗಿ ಅದ್ರ ಬಗ್ಗೆ ಹೋರಾಟ ನಡೆಸ್ತಾನೆ ಇದ್ದೀವಿ. ಅದರಲ್ಲಿ ಎಲ್ಲ ಬ್ಯಾಂಕ್ನವರು ನಮ್ಗೆ ಸ್ಪಂದಿಸಿದ್ದಾರೆ. ಬಿಕಾಸ್ ಆಫ್ ಕೆನರಾ ಬ್ಯಾಂಕ್ ಅವರು ನಮಗೆ ಪತ್ರ ಕೊಡ್ತಾ ಇದ್ದಾರೆ, ತಮ್ಮ ಗಮನಕ್ಕೂ ಎಲ್ಲ ಇದೆ. ಮತ್ತು ನಿರಂತರವಾಗಿ ನಮಗೆ ಏನಾಗಿದೆ, ಈ ಕಾಡು ಪ್ರಾಣಿಗಳಿಗೂ ಮಾನವನಿಗೂ ಸಂಘರ್ಷ. ತಮ್ಗೆ ಗೊತ್ತಿರ್ಬೋದು, ಚಿಕ್ಕಮಗಳೂರು ಟೌನ್ ಒಳಗದೇ ಆನೆಗಳು ಬಂದು ಇಲ್ಲಿ ದಾಳಿ ಮಾಡಿರ್ತಕ್ಕಂಥದ್ದು ತಮ್ಗೆ ಗೊತ್ತಿರ್ಬೋದು. ಹಾಗಾಗಿ ಮಲ್ನಾಡಲ್ಲಿ ಏನಾಗಿರ್ಬೋದು ನಮ್ಗೆ ಗೊತ್ತಿದೆ. ಮೊನ್ನೆ ಬಾಳೆಹೊನ್ನೂರು ನೋಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟರ ಒಂದು ಒತ್ತಡತನದಿಂದ ಒಂದು ಪ್ರಾಣಿ, ಒಂದು ಮಹಿಳಾ ಒಬ್ಬರು ಸತ್ತೋಗಿ ಅವತ್ತೇ ಇದು ಆರ್ಡರ್ ಆಗಿದೆ. ಅವರು ಅದನ್ನು ಜಾಸ್ತಿ ಫೋಕಸ್ ಕೊಡೋದೇ ಬರೀ ಕಾಫಿ ಬೆಳೆಗಾರರು, ರೈತರು ಕೃಷಿ ಮಾಡಿರೋದನ್ನ, ಸಾಗುವಳಿ ಮಾಡಿರೋದನ್ನ ಅದನ್ನು ತೆರವುಗೊಳಿಸೋದ್ರೊಳಗೆ ಅವರ ಕಾಲ ಕಳೀತಿದ್ದಾರೆ. ಈ ಮಾನವನ ಜೀವ ಹೋಗೋ ಬಗ್ಗೆ ಅವರು ಯೋಚನೆ ಮಾಡ್ತಾರೆ.